ಹನುಮಂತು ಹೋದ್ ಕಡೆ ಬಂದ್ ಕಡೆ ಎಲ್ಲ ಮದುವೆ ಯಾವಾಗ ಅಂತ ಹೇಳ್ತಿದ್ದ ಜನ ಇದೀಗ ಗೋಲ್ಡ್ ಸುರೇಶ್ ಅವರನ್ನ ಹನುಮಂತನಿಗೆ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾವಾಗ ಮಾಡಿಸ್ತೀರಾ ಅಂತ ಕೇಳೋಕೆ ಶುರು ಮಾಡಿದ್ದು ಇದೀಗ ಹನುಮಂತು ಮದುವೆ ಬಗ್ಗೆ ಹನುಮಂತು ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಖಂಡಿತ ಖುಷಿ ಕೂಡ ಪಡ್ತೀರಾ. ಹಾಗಾದ್ರೆ ಹನುಮಂತು ಮದುವೆ ಫಿಕ್ಸ್ ಆಯ್ತಾ? ಗೋಲ್ಡ್ ಸುರೇಶ್ ಹನುಮಂತು ಮದುವೆ ಬಗ್ಗೆ ಹೇಳಿದಾದ್ರೂ ಏನು, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹನುಮಂತನ ಹಾಡುವನ್ನ ಇಷ್ಟ ಪಡೋದಾದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹನುಮಂತ ಲಮಾಣಿ ಸಾರಿಗಮಪ ಖ್ಯಾತಿಯ ಗಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಹನುಮಂತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆದ್ರೂ ಕೂಡ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಇದ್ದಾಗಲೇ ಹನುಮಂತು ಮದುವೆ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು. ಇನ್ನು ಬಿಗ್ ಬಾಸ್ ಶೋ ಗೆದ್ದ ಮೇಲಂತೂ ಹನುಮಂತಗೆ ಜನಪ್ರಿಯತೆ ಕೂಡ ಜೋರಾಗ್ತಾ ಹೋಯ್ತು. ಅಭಿಮಾನಿಗಳ ಸಂಖ್ಯೆ ಜೋರಾಗ್ತಿದ್ದಂಗೆ ತಡ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ದ ಹನುಮಂತು ಮದುವೆ ಇನ್ನೂ ಕೂಡ ಆಗಿಲ್ಲ. ಇದೀಗ ಮದುವೆ ವಿಚಾರವಾಗಿ ಯಾವ ಗುಟ್ಟನ್ನು ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯ ಸಾಲಾಗಿ ಮದುವೆ ಆಗ್ತಾ ಇದ್ದು ಚೈತ್ರ ಕುಂದಾಪುರ, ರಂಜಿತ್ ಹೀಗೆ ಒಬ್ಬರ ಮೇಲೊಬ್ಬರು ಮದುವೆ ಆಗ್ತಾ ಇದ್ದಾರೆ. ಇದೀಗ ಹನುಮಂತು ಸ್ಪರ್ಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ಅಳಿಯ ಹನುಮಂತನ ಮದುವೆಯನ್ನ ನಾನೇ ನಿಂತು ಮಾಡಿಸ್ತೀನಿ ಅಂತ ಗೋಲ್ಡ್ ಸುರೇಶ್ ಚಾನ್ಸ್ ಸಿಕ್ಕಾಗ್ಲೆಲ್ಲ ಹೇಳ್ತಾ ಇದ್ರು. ಹೋದ್ ಕಡೆ ಬಂದ್ ಕಡೆ ಇದೀಗ ಹನುಮಂತು ಅವರ ಮದುವೆಯನ್ನ ಯಾವಾಗ ಮಾಡಿಸ್ತೀರಾ ಅಂತ ಗೋಲ್ಡ್ ಸುರೇಶ್ ಅವರನ್ನ ಕೇಳ್ತಾ ಇದ್ದು, ಇದೀಗ ಗೋಲ್ಡ್ ಸುರೇಶ್ ಅವರು ಕೂಡ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಿತ್ ಮತ್ತು ಮಾನಸ ಮದುವೆಯಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹೌದು, ನಾನು ಯಾರ ಹತ್ರ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನೋ ಅವರೆಲ್ರಿಗೂ ನಾನು ಮದುವೆ ಮಾಡಿಸ್ತೀನಿ. ಸುಮಾರು ಜನ ಹನುಮಂತು ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದಕ್ಕೆ ಹೊಸ ಡೇಟ್ ನನ್ನ ಗೋಲ್ಡ್ ಸುರೇಶ್ ಕೊಟ್ಟಿದ್ದು. ಹನುಮಂತು ಮದುವೆ ಆಗ್ಲಿರುವ ಹುಡುಗಿ ಇನ್ನೂ ಕೂಡ ಓದ್ತಾ ಇದ್ದಾಳೆ, ಅವಳ ಓದ್ ಮುಗಿಬೇಕು, ಅದಾದ್ಮೇಲೆ ಮದುವೆ ಮಾಡಿಸ್ತೀನಿ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ. ಅಲ್ಲದೆ ನಾನು ಅವರೊಂದಿಗೆ ಮಾತನಾಡಿದ್ದೀನಿ, ಅವಳ ಓದು ಮುಗಿದ ಮೇಲೆ ಮದುವೆ ಮಾಡುವ ಎಲ್ಲಾ ಪ್ರಯತ್ನಗಳ ತಯಾರಿಯಲ್ಲಿ ನಾವು ಇದ್ದೀವಿ ಹನುಮಂತು ವಿಚಾರಕ್ಕೆ ಹೀಗಂತ ಗೋಲ್ಡ್ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ಹನುಮಂತು ಮದುವೆ ಆಗ್ತಾ ಇರುವಂತಹ ಹುಡುಗಿ ಇನ್ನೂ ಕೂಡ ಓದ್ತಾ ಇರುವ ಕಾರಣ ಹನುಮಂತು ಮದುವೆ ತಡವಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಹಾಗೇನೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.